ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟ್ರೈನಲ್ಲಿ ಹೋಗ್ತಾ ವೀಡಿಯೋ ಮಾಡ್ತಾ ಇದ್ದೀನಿ. ಈಗಷ್ಟೇ ಪ್ರೋಮೋ ನೋಡಿರ್ತೀರಾ. ನಾನು ಬೆಳಗ್ಗೆದು ರಿವ್ಯೂ ಕೊಡ್ತಿರ್ಲಿಲ್ಲ ಬಿಗ್ ಬಾಸ್ದು. 2 ಗಂಟೆ ಪ್ರೋಮೋ ನೋಡಿರ್ತೀರಾ. ಅಶ್ವಿನಿಗೆ ಮತ್ತು ಗಿಲ್ಲಿಗೆ ಆ್ಯಕ್ಚುಲಿ ಇದು ಏನು ಅಂತ ಹೇಳಿದ್ರೆ, ಇದು ಯಾವ ಟಾಪಿಕ್ ಬಗ್ಗೆ ಅಂತ ನಾನು ಹೇಳ್ತೀನಿ. ಆದರೆ ನಿನ್ನೆ ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾತಾಡೋಣ, ಆಯಿತಾ. ನಿನ್ನೆ ಒಂದಿಷ್ಟು ಎಪಿಸೋಡು ಧ್ರುವಂತವರು ಫೇಕಾಗಿ ಆಟಾಡಿದ್ರು ಅಂತ ಹೇಳ್ಬೋದು. ಯಾಕಂದರೆ ಅವ್ರ ಮೈಂಡ್ ಸೆಟ್ಟಲ್ಲಿ ಅಶ್ವಿನಿ ಅವ್ರನ್ನ ಗೆಲ್ಲಿಸ್ಬೇಕು, ಗಿಲ್ಲಿ ಯಾವುದೇ ಕಾರಣಕ್ಕೂ ಕ್ಯಾಪ್ಟನ್ ಆಗಬಾರ್ದು, ರಾಶಿಕಾ ಅವರು ಕ್ಯಾಪ್ಟನ್ ಆಗಬಾರ್ದು ಅಂತಲೇ ಇತ್ತು. ಯಾಕಂದರೆ ರಾಶಿಕನ ಮೇಲೆ ಮುಂಚೆಯಿಂದನೂ ಅವರಿಗೆ ಒಂಥರ ವೈಮನಸ್ಸಿದೆ. ಗಿಲ್ಲಿ ಮೇಲೆ ಈ 2 ವೀಕಲ್ಲಿ ಅಥವಾ ಸೀಕ್ರೆಟ್ ರೂಮಿಂದ ಬಂದ ಮೇಲೆ ತುಂಬ ಅವರಿಗೆ ಅವ್ರ ಮೇಲೆ ಅಸಮಾಧಾನ, ಏನಕ್ಕೂ ಗೊತ್ತಿಲ್ಲ. ಅಂದರೆ ಈ 2 ವೀಕಲ್ಲಿ ಅವ್ರನ್ನ ಕೆಳಗೆ ಮಾಡಿ ಇವ್ರ ಮೇಲೆ ಹೋಗಬೇಕು ಅಂತನ ಏನೋ ಒಂದು ಇಂಟೆನ್ಷನಿಂದ ಅಶ್ವಿನಿ ಅವರು ಈ ವೀಕಲ್ಲಿ ಮಾತಾಡಿರೋದು ನಿಮಗೆ ಗೊತ್ತಿರುತ್ತೆ. ಸೊ ಆ ಇಂಟೆನ್ಷನಿಂದ ಪದೇ ಪಾಸ್ ಕೊಡ್ತಾಯಿದ್ರು. ಆದರೂ ಚೆನ್ನಾಗೇ ಆಟ ಆಡಿದ್ರು ಗಿಲ್ಲಿ. ಫೈನಲ್ ಪಝಲಲ್ಲಿ ಹೋಗ್ತಾರೆ. ಸೊ ಫಸ್ಟು ಧನು ಅವ್ರು ಮಾಡಿ, ಧನು ಮತ್ತು ಅಶ್ವಿನಿ ಅವರು ಗಿಲ್ಲಿ ಮತ್ತು ರಾಶಿಕನ ವಿರುದ್ಧ ಗೆಲ್ತಾರೆ, ಆಯಿತಾ. ಸೊ ಇವತ್ತಿನ ಬೆಳಿಗ್ಗೆ ಪ್ರೋಮೋ ನೋಡ್ತೀರಾ, ಧನುಷ್ ಅವರು ಏನೋ ಒಂದು ತಪ್ಪು ಮಾಡ್ತಾರೆ ಅಂತೇಳಿ. ಇಲ್ಲಿ ಕ್ಯಾಪ್ಟನ್ ಧನುಷ್ ಅವರೇ ಆಗ್ತಾರೆ. ಯಾಕಂದರೆ ಅದನ್ನು ಹೀಗೆ ತೆಗಿಬೇಕು, ಅದನ್ನ ಹೀಗೆ ತೆಗಿತಾರೆ. ಅವರು ಆಟಾಡಿ ಫಿನಿಶ್ ಆಯಿತು ಅಂತೇಳಿ ಇಲ್ಲಿ ಅಶ್ವಿನಿ ಅವರು ಏನು ಆಟ ಆಡಿರಲ್ಲ. ಹಾಗಾಗಿ ಮೋಸ್ಟ್ಲಿ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟಿರ್ತಾರೆ, ಧನುಷ್ ಅವರೇ ಆಡಿರ್ತಾರೆ. ಇಲ್ಲಾಂದರೆ ಈ ವಾರ ಕ್ಯಾಪ್ಟನ್ ಇಲ್ಲ ಅಂತಲೇ ಹೇಳಿ ಡಿಸ್ಕ್ವಾಲಿಫೈ ಮಾಡಿರ್ತಾರೆ ಗೇಮ್ನ. ಸೊ ಇದಿಷ್ಟ ಆಗುತ್ತೆ, ಆಯಿತಾ. ಸೊ ನಿನ್ನೆ ಎಪಿಸೋಡ್ ಇಷ್ಟೆಲ್ಲ ಆಗುತ್ತೆ. ಇವತ್ತಿನ ಬೆಳಿಗ್ಗೆ ಪ್ರೋಮೋ ಇವತ್ತಿಂದು ಬಂತು ಅಂದರೆ, ಈಗ 2 ಗಂಟೆಗೆ ಒಂದು ಪ್ರೋಮೋ ನೋಡಿದಿರ, ಅಶ್ವಿನಿ ವರ್ಸಸ್ಸು ಗಿಲ್ಲಿ. ಸೊ ಸಿಕ್ಕಾಪಟ್ಟೆ ಅಶ್ವಿನಿ ಅವರಂದರೆ, ನೀನು ಇಲ್ಲಿ ಕುತ್ಕೊಂಡು ತಿನ್ನೋಕ್ಕೆ ಉಂಡ್ಕೊಂಡು ಹೋಗೋಕ್ಕೆ ಬಂದಿದ್ಯಾ ಆ ಥರ. ಯಾಕಂದರೆ ಅವ್ರ ಮನೇಲಿ ಇಲ್ಲ ಅಲ್ಲ, ಗಿಲ್ಲಿ ಮನೇಲಿ ತಿನ್ನೋಕ್ಕೆ ಉಣ್ಣೋಕ್ಕೆ ಅವರು ಹೊಲ ಗದ್ದೆ ಏನೂ ಮಾಡಲ್ಲ. ಇವರಾದರೆ ಕೊಂಡು ತಿನ್ನಬೇಕು, ಅವ್ರು ಬೆಳೆದು ತಿಂತಾರೆ. ಸೊ ಇವರು ಗಿಲ್ಲಿ ಬಗ್ಗೆ ಅಂದರೆ ಇಡೀ ಊರವರಿಗೆ, ಇಡೀ ದೇಶಕ್ಕೆ ಅನ್ನ ಹಾಕೋ ರೈತನ ಮಗ. ಅವನಿಗಂತೂ ತನ್ನ ಇಲ್ಲಲ್ಲ ಅವ್ರ ಮನೇಲಿ, ಅದಕ್ಕೋಸ್ಕರ ಬಿಗ್ ಬಾಸ್ ಮನೇಲಿ ಬಂದು ತಿಂತಾ ಇದ್ದಾರೆ. ಅದೇ ಲೆಕ್ಕದಲ್ಲಿ ಅಶ್ವಿನಿ ಅವ್ರು ಹೇಳ್ತಾರೆ, ಅದಕ್ಕೆ ನೀನು ನನ್ನ ಎದುರುಗಡೆ ಸೋತ್ಕೊಂಡಿದೆಯಲ್ಲ, ನೀನು ನನ್ನ ಎದುರುಗಡೆ ಗೆದ್ದು ಆಡಬೇಕಿತ್ತು ಅಂತ. ಇದು ಯಾವ ಇದರಲ್ಲಿ ಹೇಳಿದ್ರೆ, ನಿನ್ನೆದೊಂದು ಅಂಡರ್ಗ್ರೌಂಡಲ್ಲಿ ಪೈಪ್ ಹಾಕೋದ್ರಲ್ಲಿ ಅದರಲ್ಲಿ ಗಿಲ್ಲಿ ಮತ್ತು ರಾಶಿಕಾ ಸೋತಾರಲ್ಲ. ಸೊ ಅದರಲ್ಲಿ ಹೇಳೋದು, ನೀನು ನನ್ನ ಮುಂದೆ ಸೋತಿದೆಯಲ್ಲ, ನೀನು ಜೋಕರ್ ಆಗಬೇಡ ಅಂತ. ಅದನ್ನು ಸ್ಟ್ರಾಂಗಾಗಿ ಹೇಳ್ತಾನೆ ಗಿಲ್ಲಿ. ನಾನು ಜೋಕರೇ, ನಾನು ಕಾಮಿಡಿಯನ್ನೇ. ನೀವು ಒಂದು ಬಾಲಲ್ಲಿ, ಒಂದು ಸಿಂಪಲ್ ಒಂದು ಬಾಲ್ ಆಟ ಆಡಿಸೋ ಗೇಮಲ್ಲಿ ನನ್ನ ಮುಂದೆ ಸೋತು ಕ್ಯಾಪ್ಟನ್ ಆಗಿಲ್ಲ. ಇಲ್ಲಿ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ನೀವು ಈ ವಾರನೂ ಕ್ಯಾಪ್ಟನ್ ಆಗಿಲ್ಲ ಅಂತ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ಹೇಳ್ತಾರೆ. ಅಂದಾಗೆ ಅನ್ಕೋಬೇಕಾಗತ್ತೆ, ಒಂದೇ ಧನುಷ್ ಆಗ್ತಾರೆ, ಇಲ್ಲಾಂದರೆ ಕ್ಯಾಪ್ಟನ್ ರೇಸಿಂದ ಅಥವಾ ಕ್ಯಾಪ್ಟನ್ನ ಡಿಸ್ಕ್ವಾಲಿಫೈ ಮಾಡಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಉತ್ತಮ ಮತ್ತು ಕಳಪೆ ಕೊಡಬೇಕಾದ್ರೆ ವಾಗ್ವಾದ ಆಗೋದು. ಇಲ್ಲಿ ನಾನು ಗಿಲ್ಲಿದು ಸರಿ ಅಂತ ಹೇಳಲ್ಲ ಕೆಲವೊಂದು ವಾದಗಳು, ಆದರೆ ಅಶ್ವಿನಿ ಅವ್ರದ್ದು ಅಷ್ಟೂ ಸರಿ ಅಂತ ಹೇಳಲ್ಲ. ಯಾಕಂದರೆ ಊಟದ ವಿಚಾರ ಅವರಿಗೂ ಹಾಗೆ ಟ್ರಿಗರ್ ಮಾಡಿದ್ದಾರೆ. ಬೆನ್ನಿಲ್ದಿದ್ದವನು, ಜೋಕರು, ಇನ್ನೂ ಏನೇನೋ ಹೇಳಿದ್ದಾರೆ. ಸೊ ಇದಕ್ಕೆಲ್ಲ ಏನೂ ಮಾತಾಡದೆ ಫೈನಲಿ ಕಳಪೆ ಕೊಡಬೇಕಾದ್ರೆ, ಕರೆಕ್ಟಾಗಿ ರೀಸನ್ ಕೊಡಬೇಕಾದ್ರೆ ಮಾತಾಡಿರ್ತಾರೆ. ಸೊ ಈ ವಾರ ನೀವು ಫೇವರಿಸಮ್ ಮಾಡ್ತಾರೆ, ಗಿಲ್ಲಿ ಕಾವ್ಯಂಗೆ ಫೇವರಿಸಮ್ ಮಾಡ್ತಾರೆ ಅನ್ನೋಕೆ ನಿನ್ನೆ ಒಂದು ಲೈವಲ್ಲಿ ನೋಡಿರ್ತೀರ ನೀವು. ಕಾವ್ಯನ ಯಾಕೆ ನಾಮಿನೇಟ್ ಮಾಡಲ್ಲ ಅಂಥೇಳಿ ಕಾವ್ಯ ಕೇಳಿದಾಗ ರೀಸನ್ ಸರಿ ಇರಲಿಲ್ಲ. ಅಟ್ಲೀಸ್ಟು ನೀನು ಮನೆಯವ್ರು ಬಂದಾಗ ನೀನು ರೂಲ್ಸ್ ಬ್ರೇಕ್ ಮಾಡಿದ್ದು ಯಾರಾದರೂ ತೊಗೊಂಡಿದ್ದೆ, ಖಂಡಿತ ನಿನ್ನನ್ನು ನಾನು ನಾಮಿನೇಟ್ ಮಾಡ್ತಾಯಿದ್ದೆ. ಬಟ್ ಅದು ಯಾರೂ ತೊಗೊಂಡಿಲ್ಲ. ಸೊ ಅದನ್ನು ಯಾರಾದರೂ ತೊಗೊಂಡಿದ್ದರೆ ಖಂಡಿತ ನಾನು ನಿನ್ನನ್ನು ನಾಮಿನೇಟ್ ಮಾಡ್ತಾಯಿದ್ದೆ ಅಂತ ಹೇಳ್ತಾ ಇದ್ದ. ಸೊ ಇದಿಷ್ಟು ಇವತ್ತಿನ ಬೆಳಗ್ಗೆದು ಮತ್ತು ಸಂಜೆಯ ಪ್ರೋಮೋದ ಅಪ್ಡೇಟ್ ಆಗಿರುತ್ತೆ. ಸೊ ಟ್ರೈನಲ್ಲಿ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಹೊರಗಡೆ. ಸೊ ಹೇಗೆ ಅನಿಸ್ತಾ ಇದೆ ಗೊತ್ತಿಲ್ಲ. ಸೊ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ. ಇದಿಷ್ಟು ಬಿಗ್ ಬಾಸ್ ಅಪ್ಡೇಟ್ ನಿನ್ನೆ ಎಪಿಸೋಡು, ಹಾಗೆ ಇವತ್ತಿನ ಪ್ರೋಮೋ. ಸೊ ಎಪಿಸೋಡ್ ಬರೋ ತನಕ ಈ ವಾರ ಮತ್ತು ಉತ್ತಮ ಮತ್ತು ಕಳಪೆ ಇದ್ದೇ ಇರುತ್ತೆ. ಹಾಗೆ ಕಿಚ್ಚನ ಊಟದ್ದು ಸಹ ಸಂಭ್ರಮ ಇರುತ್ತೆ. ಸೊ ವೇಟ್ ಆ್ಯಂಡ್ ವಾಚ್ ನನ್ನ ಪ್ರೋಮೋ ರಿವ್ಯೂಗೋಸ್ಕರ. ಸೊ ಥ್ಯಾಂಕ್ ಯು.